ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸ್ಮೃತಿ ಭಟ್ನಾಗಿಂದ ಅಂಬಿಕಾ. ಸೊ ಇವಾಗ ಟೈಮ್ ಬಂದು 5 o'clock ಆಗಿದೆ. ಸೊ ನಾವು ಮಗಳಿಗೆ ಕ್ರಿಸ್ಮಸ್ ರಜಾ ಇರೋದ್ರಿಂದ ಊರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಊರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಬೇಗ ರೆಡಿಯಾಗಿ ಮಗಳು ಇವರ ಮನೆಯವರೆಲ್ಲ ರೆಡಿ ಆಗೋಷ್ಟರಲ್ಲಿ ಮನೆಯಿಂದ ಕೂಡ ನಾನು ಲಾಗನ್ನು ಸ್ಟಾರ್ಟ್ ಮಾಡಿಲ್ಲ. ಸೊ ಕಾರಲ್ಲಿ ನಾನು ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿದೆ ನಮ್ಮ ಜರ್ನಿ, ಹೇಗಿರುತ್ತೆ, ನಾವು ಏನೆಲ್ಲ ಮಾಡಿದ್ವಿ ನಮ್ಮ ಜರ್ನಿಯಲ್ಲಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಕೂಡ ಶೇರನ್ನು ಮಾಡ್ಕೊಳ್ತೀನಿ. ಓಕೆ. ಸೊ ಇವಾಗ ತಾನೇ ನಾವು ಕೂಡ ಮನೆ ಬಿಟ್ಟು ಜಸ್ಟ್ ಒಂದು 2 kilometers ಬಂದಿದ್ದೀವಿ. ಸೊ ಹೋಗೋವಾಗ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಫಾಗ್ ಇದೆ ಅಂತಂದರೆ ಯಪ್ಪ, ಹಂಗೆ ಚಳಿ ಕೂಡ ಇದೆ. ನೋಡಿ ರೋಡಲ್ಲಿ ವೆಹಿಕಲ್ಸು ಎಷ್ಟಿದೆ. ಎಲ್ಲರೂ ಕೂಡ ರಜಾ ಇದೆ, ಎಲ್ಲ ಊರಿಗೆ ಹೋಗ್ಬೇಕು ಅಂತ ಕಾಯ್ಕೊಂಡಿರ್ತಾರೆ ಪಾಪ. ನೋಡಿ ಫ್ರೆಂಡ್ಸ್, ಫಾಗ್ ಎಲ್ಲ ಎಷ್ಟೊಂದಿದೆ ಅಂತ. ನಾವು ಕೂಡ ಬೆಂಗಳೂರಿಂದ ಊರಿಗೆ ಹೋಗುವಾಗ ತುಂಬ ಸಮಯ ಕೂಡ ಹಿಡಿತು. ಯಾಕಂತಂದರೆ ಕಾರ್ ಕೂಡ ಪಂಚರ್ ಆಯಿತು. ಹಾಗಾಗಿ ಆ ಪಂಚರನ್ನೆಲ್ಲ ಹಾಕ್ಕೊಂಡು ಊರಿಗೆ ಹೋಗಿ ನಾವು ರೀಚ್ ಆದ್ವಿ. ನೆಕ್ಸ್ಟ್ ಡೇ ನಮ್ಮ ಅತ್ತೆ ಒಂದು ಫಂಕ್ಷನ್ಗೆ ಅಂತ ಕರ್ಕೊಂಡೋದ್ರು. ಸೊ ಆ ಫಂಕ್ಷನ್ಗೆ ಹೋಗಿ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ಶರಾವತಿ ಬ್ಯಾಕ್ ವಾಟರ್, ಹೊನ್ನಾವರ, ಅಂದರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಊರು. ಅಲ್ಲಿಗೆ ಹೋದ್ವಿ. ಪುಟ್ಟ ನಾನು ವಿಡಿಯೋ ಕ್ಲಿಪ್ ಮಾಡ್ತೀನಿ. ಅದು ಬೇಕು ಅಂತಂದರೆ ಸಪ್ರೇಟ್ ವಿಡಿಯೋನ ಕೂಡ ಸೊ ಎಷ್ಟು ಚೆನ್ನಾಗಿದೆ ಅಲ್ಲಿ ವ್ಯೂ ಎಲ್ಲ ಅಂತಂದರೆ ನೋಡಿ. ನಾನು ನನ್ನ ಮಗಳೊಂದು ಪುಟ್ಟ ರೀಲ್ಸ್ ಕೂಡ ಮಾಡಿದ್ವಿ. ಸೊ ನಾನು ಹಾಗೆ ನಮ್ಮ ಅತ್ತೆ, ಹಾಗೆ ನಮ್ಮ ಭಾವನ ಮಗಳು, ನಮ್ಮ ಮನೆಯವರು, ನಾವಿಷ್ಟು ಜನ ಕೂಡ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಶರಾವತಿ ಬ್ಯಾಕ್ ವಾಟರ್ಗೆ ಹೋಗಬೇಕು. ಯಾಕಂದರೆ ಮಕ್ಕಳಿಗೆ ಹಾಲಿಡೇಸ್ ಇತ್ತಲ್ವ, ಅವರು ಸ್ವಲ್ಪ ಎಂಜಾಯ್ ಮಾಡಲಿ ಬೋಟಿಂಗಲ್ಲಿ ಅಂತ ಅವ್ರನ್ನೂ ಕೂಡ ಕರ್ಕೊಂಡೋದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನಾವು ನಮ್ಮ ಊರಲ್ಲೇ ಎಷ್ಟೊಂದು ಪ್ಲೇಸ್ಗಳಿರುತ್ತೆ, ಅದನ್ನು ಕೂಡ ನಾವು ನೋಡ್ದೇನೆ ಬೇರೆ ಊರಿಗೆಲ್ಲ ಹೋಗಬೇಕು, ಸುತ್ತಾಡಬೇಕು ಅಂತ ಅಂದ್ಕೊತೀವಿ. ಅದು ನಾವು ಮಾಡೋದು ತಪ್ಪು. ಮೊದಲನೇದಾಗಿ ನಮ್ಮೂರಲ್ಲಿ ಏನೇನು ಪ್ಲೇಸಸ್ ಇದೆಯೋ, ಯಾವ್ಯಾವ ಜಾಗಗಳಿದೆಯೋ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಂಡು ಅಲ್ಲಿ ಎಲ್ಲ ಸುಂದರವಾಗಿರುವಂಥ ಒಂದು ಜಾಗವನ್ನು ನಾವು ಫಸ್ಟ್ ನೋಡಬೇಕು. ಅದಾದಮೇಲೆ ಬೇರೆ ಕಡೆ ಹೋಗಬೇಕು ಅನ್ನೋ ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ನನಗೆ ಅದು ರಿಯಲೈಸ್ ಆಯಿತು. ಸೊ ನೋಡಿ, ಇಲ್ಲಿ ನಾನು ನನ್ನ ಮಗಳು ರೀಲ್ಸ್ ಮಾಡಿದಾಗ ನೋಡಿ, ನಮ್ಮ ಭಾವನ ಮಗಳು ಮೇಲೆ ಬರ್ತೀನಿ ಅಂತ. ಹಾಗೆ ಇಲ್ಲಿ ಕೂಡ ಕಪಲ್ಸ್ ಕೂಡ ವಿಡಿಯೋ ಶೂಟನ್ನು ಮಾಡ್ಬೋದು. ಅದಕ್ಕೆ ಅಂತಲೇ ಒಂದು ಜಾಗ ಇಟ್ಟಿದ್ದಾರೆ, ಐ ಲವ್ ಇಂಡಿಯಾ ಅಂತ ಬರೆದಿದ್ದಾರೆ. ಹಾಗೆ ಇಲ್ಲಿ ನೋಡಿ ತುಂಬ ಬೋಟ್ಗಳಿದೆ. ಹಾಗೆ ಇದೊಂದು ಜಾಗದಲ್ಲಿ ಕೂಡ ನಮಗೆ ಜ್ಯೂಸ್ ಕೊಡ್ತಾರೆ, ಹಾಗೆ ನಮಗೆ ಕಬ್ಬಿನ ಹಾಲು ಕೂಡ ಕೊಡ್ತಾರೆ. ಹಾಗೆ ಮಕ್ಕಳಿಗೆ ಚಿಪ್ಸು ಅದೆಲ್ಲವನ್ನು ಕೂಡ ಕೊಡ್ತಾರೆ. ಇಲ್ಲೊಂದು ಪುಟ್ಟ ಶಾಪ್ ಇದೆ, 10 ರೂಪಾಯಿ ಕೊಟ್ಟರೆ ನಮಗೆ 1 ಗ್ಲಾಸ್ ಜ್ಯೂಸ್ ಕೊಡ್ತಾರೆ. ಕೋಕಮ್ ಎಲ್ಲ ಕೊಡ್ತಾರೆ, ಲೆಮನ್ ಜ್ಯೂಸ್, ಕೋಕಮ್ ಎಲ್ಲ ಕೊಡ್ತಾರೆ. ಇದು ತುಂಬ ಚೆನ್ನಾಗಿದೆ. ನಾವು ಅದನ್ನು ಕೂಡ ತೊಗೊಂಡ್ವಿ. ಯಾಕಂದರೆ ಮಕ್ಕಳಿದ್ರಲ್ಲ, ಸೊ ಅದು ಬೇಕು ಅಂತ ಪಾಪ ಕೇಳ್ತಾಯಿದ್ರು ಅಂತ ಅದನ್ನು ತೊಗೊಂಡ್ಬಿಟ್ಟು ಹಾಗೆ ಇಲ್ಲಿ ಒಂದು 10 ನಿಮಿಷ ನಿಲ್ಲಿಸ್ತಾರೆ. ನಾವು ಫೋಟೋ ಶೂಟನ್ನು ಕೂಡ ಮಾಡ್ಕೋಬೋದು. ಯಾಕಂತಂದರೆ ಅವರು ನಮ್ಮ ಫೋಟೋನ ತೆಗಿತಾರೆ. ನೋಡಿ ಎಷ್ಟು ಜನ ನಾವು ಹೋದಾಗಂತೂ ಫುಲ್ಲು ಜನ ಇದ್ದರು. ಸೊ ತುಂಬ ಚೆನ್ನಾಗಿತ್ತು, ಸಖತ್ ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನೋಡಿ, ಮಿಡಲ್ ಇರೋದು ನಮ್ಮ ಭಾವನ ಮಗಳು, ಈ ಕಡೆ ಇರೋಳು ನನ್ನ ಮಗಳು. ಹಾಗೆ ನಮ್ಮ ಮನೆಯವ್ರು ಕೂಡ ಹಾಯಾಗಿ ನಿದ್ದೆ ಮಾಡ್ತಿದ್ದಾರೆ. ಯಾವತ್ತೂ ನಿದ್ದೆ ಮಾಡೇ ಇಲ್ವೇನೋ ಅನ್ನೋ ಥರ ಎಷ್ಟು ಸುಖವಾಗಿ ನಿದ್ದೆ ಮಾಡ್ತಾಯಿದ್ರು. ಅದನ್ನು ಮುಗಿಸ್ಕೊಂಡು ಬೋಟಿಂಗ್ನು ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ಕಾಫಿ, ಟೀ, ಮಕ್ಕಳಿಗೆ ಹಾಲು ಎಲ್ಲ ಕುಡಿಸ್ಕೊಂಡು ನಾವು ಗುಡ್ಡದ ಮೇಲೆ ಹೋದ್ವಿ. ಯಾಕೆ ಅಂತಂದರೆ ಗುಡ್ಡದ ಮೇಲೆ ಮಕ್ಕಳಿಗೆ ನಮ್ಮ ಮನೆಯವರು ಕೈಟ್ ಕೂಡ ಮಾಡಿದ್ದರು. ಸೊ ಮಕ್ಕಳು ಕೈಟ್ ಆಟ ಆಡಿ ಅಂತಂದರೆ ಕೈಟ್ ಕೂಡ ಹಿಂದಿನ ದಿನವೇ ಮಾಡಿಬಿಟ್ಟು ಇಟ್ಟಿದ್ದು. ಸೊ ಅದನ್ನು ನನ್ನ ಮಗಳು ಮತ್ತು ಚಿಕ್ಕವಳು ಅವರಿಬ್ಬರನ್ನೂ ಕೂಡ ನಾವು ಕರ್ಕೊಂಡು
ಹಾಗೆ ಅವರಿಗೆ ನಾವು ಗುಡ್ಡ ಬೆಟ್ಟ ಎಲ್ಲ ತೋರಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆಯವರು ಆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋದ್ವಿ ನಾವು. ನೋಡಿ ಇಲ್ಲಿ ಬೋಟಿಂಗಲ್ಲಿ ವೀಡಿಯೋ ಮಾಡಿದ್ದೆ, ಅದರ ವೀಡಿಯೋ ಸಪ್ರೇಟಾಗಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದೆಷ್ಟು ಚೆನ್ನಾಗಿತ್ತು, ಸೊ ತುಂಬ ಚೆನ್ನಾಗಿತ್ತು. ಹಾಗೆಯೇ ನೋಡಿ ನಾವು ಗುಡ್ಡದ ಮೇಲೆ ಗಾಳಿಪಟ ಹಾರಿಸೋಣ ಅಂತಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಹಾಗೆ ಅವರಿಗೂ ಕೂಡ ಸನ್ಸೆಟನ್ನು ಕೂಡ ನಾವು ತೋರಿಸಿದ್ವಿ, ಯಾಕಂದರೆ ಅವ್ರು ಸನ್ಸೆಟ್ ಎಲ್ಲ ನೋಡಿರಲಿಲ್ಲಲ್ಲ, ಹಾಗಾಗಿ ಅವ್ರಿಗೂ ತೋರಿಸ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಟೈಮ್ ಗಾಳಿಪಟ ಹಾರಿಸಿದ್ವಿ. ನೋಡಿ ಇಲ್ಲಿ ಹಾರಿಸ್ತಾ ಇದ್ದಾರೆ ಗಾಳಿಪಟನ. ಹಾಯ್ ಭೂಮಿ ಸ್ಮೈಲ್, ಹಾಯ್ ಮಾಡು, ಸೇ ಹಾಯ್. ಹಾರಿಸ್ತಾ ಇದ್ದಾರೆ. ಸ್ಮೃತಿ ಹಾಯ್. ಇವಳೇ ನಮ್ಮ ಭಾವನ ಮಗಳು, ಆ ಕಡೆ ಇರೋದು ನಮ್ಮ ಮಗು. ನೋಡಿ ಗಾಳಿಪಟ ಎಷ್ಟು ಮೇಲೆ ಹೋಗ್ತಾ ಇದೆ. ಹಾಗೆ ಮಕ್ಕಳೆಲ್ಲ ಗಾಳಿಪಟ ಹಾರಿಸ್ಕೊಂಡು ಗುಡ್ಡದ ಮೇಲೆ ಏನು ಹಣ್ಣುಗಳು ಸಿಗುತ್ತೋ ಅದನ್ನೆಲ್ಲ ಸ್ವಲ್ಪ ತಿನ್ಕೊಂಡು ಖುಷಿಯಾಗಿ ನಾವು ಬಂದ್ವಿ.